ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಮುಂದಿನ ಬ್ಲಾಗ್ನ ಹಾಕ್ಲಿಕ್ಕಾಗಿಲ್ಲ ನಿನ್ನಿನ ಬ್ಲಾಗ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಚೌಳಿಕಾಯಿ ಪಲ್ಯಕ್ಕೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಚೌಳಿಕಾಯಿನ ನೀಟಾಗಿ ಸೋಸ್ಕೋಬೇಕು. ಆ ಕಡೆ ಈ ಕಡೆನ ತುದಿನ ನೀಟಾಗಿ ಹೆಚ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡ ನಂತರ ಸಣ್ಣದಾಗಿ ಹೆಚ್ಕೋಬೇಕು. ಇದಕ್ಕೆ ಈರುಳ್ಳಿನ ಹಾಗೆ ಶೋಕೆ ಅಂಥೇಳಿ 2-3 ಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಕೋಬೇಕು. ನಾನು ಇದಕ್ಕೆ 2 ಆನಿಯನ್ನ ಹೆಚ್ಚಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಸೇರಿಸ್ಲಿಕ್ಕೆ. ನೆಕ್ಸ್ಟು ಒಂದು ಹುರಿಲಿಕ್ಕೆ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ 5-6 ಸೇರಿಸ್ಕೊಬಿಟ್ಟು ಆ ಕಡೆ ಈ ಕಡೆ ಹೆಚ್ಕೋಬೇಕು. ಯಾಕಂದರೆ ಇವು ಚಿಕ್ಕದಾಗಿರುತ್ತಲ್ಲ, ಹಾಗಾಗಿ ಒಂದೊಂದೇ ಹೆಚ್ಕೊತ ಕೂತ್ಕೊಂಡ್ರೆ ತುಂಬ ಹೊತ್ತಾಗುತ್ತೆ, ಜಾಸ್ತಿ ಬೇಕಲ್ಲ. ಅದಕ್ಕಾಗಿ ಇಲ್ಲಿ ಜಾಸ್ತಿನ ಒಟ್ಟು ಮಾಡಿಬಿಟ್ಟು ಹೆಚ್ಕೋಬೇಕು. ಹಾಗೆಯೇ ನಮ್ಮ ಮಾವ ಟೀ ಕೇಳಿದರು, ಅದಕ್ಕಾಗಿ ಇಲ್ಲಿ ಹೆಚ್ಚೋದು ಬಿಟ್ಟು ಹೋಗಿ ಮಾವನಿಗೆ ಟೀ ಕೊಟ್ಟು ಬಂದೆ. ಯಾಕಂದರೆ ಅವ್ರಿಗೆ ಆರಾಮಿಲ್ಲಲ್ಲ, ಹಾಗಾಗಿ. ನೆಕ್ಸ್ಟು ಇಲ್ಲಿ 2 ಆನಿಯನ್ನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಸೋಸ್ಬಿಟ್ಟು ಸಣ್ಣದಾಗಿ ಹೆಚ್ಕೋಬೇಕು. ಫ್ರೆಂಡ್ಸ್, ನೀವೆಲ್ಲ ಯಾವ ಥರ ಚೌಳಿಕಾಯಿ ಪಲ್ಯನ ಪ್ರಿಪೇರ್ ಮಾಡ್ತೀರಿ ಅಂತ ಹೇಳಿ. ಹಾಗೆ ಅದನ್ನು ನೀಟಾಗಿ ತೊಳ್ಕೊಬೇಕು. ಮೊದಲು ಒಂದು ಸಾರಿ ತೊಳ್ಕೊಂಡಿದ್ದೀನಿ ಹೆಚ್ಚೋಕ್ಕಿಂತ ಮೊದಲೇ, ಆದರೆ ನನಗೆ ಅದೇನು ಇಷ್ಟ ಆಗೋದಿಲ್ಲ. ಹಾಗಾಗಿ ಮತ್ತೆ ಹೆಚ್ಚಿದ ನಂತರ ನೀಟಾಗಿ ತೊಳ್ಕೊತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈರುಳ್ಳಿನ ಮತ್ತು ಮೆಣಸನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಚೌಳಿಕಾಯಿನ ತೊಳಿಬೇಕಲ್ಲ ಮತ್ತೊಂದು ಸಾರಿ, ಹಾಗಾಗಿ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಪಲ್ಯದ ಪುಡಿನ ಸಪ್ರೇಟಾಗಿ ಮಾಡಿಟ್ಕೊತೀವಿ, ಅದು ಖಾಲಿ ಆಗ್ತಾ ಬಂದಿದೆ. ಹಾಗೆ ಪಲ್ಯ ಪುಡಿನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಇನ್ನೊಂದು ಬ್ಲಾಗಲ್ಲಿ ತಿಳಿಸ್ತೀನಿ. ಈ ಥರ ಪಲ್ಯದ ಪುಡಿನ ಮಾಡಿ ಇಟ್ಕೊಳೋದ್ರಿಂದ ಪಲ್ಯ ಮಾಡೋದೇನು ಕಷ್ಟ ಅನಿಸೋದಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ತರಕಾರಿ ಒಂದು ಹೆಚ್ಕೊಬಿಟ್ರೆ ಮುಗೀತು. ನೀವೆಲ್ಲ ಚೌಳಿಕಾಯಿ ಪಲ್ಯನ ಯಾವ ಥರ ಪ್ರಿಪೇರ್ ಮಾಡ್ತೀರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ವಿಡಿಯೋಗಳು ಹಾಕಬೇಕು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ತೊಳ್ಕೊತಾ ಇದ್ದೀನಿ. ಮತ್ತೊಂದು ಸಾರಿ ತೊಳೆದ್ಬಿಟ್ಟು ನೀರು ಹಾಕಿ ವಿಷಲ್ ಮಾಡಲಿಕ್ಕೆ ಇಡ್ತೀನಿ. ಅದ್ರ ಜೊತೆಗೆ ಬೇಕಾದವರು 1 ಸ್ಪೂನು ಸಕ್ಕರೆ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇಡ್ಬೋದು. ಈ ಥರ ಮಾಡೋದ್ರಿಂದ ಅದೇನು ಹಾಳಾಗೋದಿಲ್ಲ, ಅಥವಾ ನೀಟಾಗಿ ಫ್ರೆಶ್ ಆಗಿ ಹಾಗೇ ಇರುತ್ತೆ. ಈ ಥರ ಮಾಡೋದ್ರಿಂದ 1 ಸ್ಪೂನ್ ಸಕ್ಕರೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸೋದ್ರಿಂದ. ನೆಕ್ಸ್ಟು ಇದಕ್ಕೆ ಖಾರನ ರೆಡಿ ಮಾಡ್ಕೊತೀನಿ. ಇಲ್ಲಿ ಸಪ್ರೇಟಾಗಿ ಒಂದು ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಈರುಳ್ಳಿನ ನೀಟಾಗಿ ಸಣ್ಣದಾಗಿ ಹೆಚ್ಕೋಬೇಕು. ಹೆಚ್ಕೊಂಡು ನಂತರ ಇಲ್ಲಿ ಒಂದು ಬಾಣಲಿಗೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಸಪ್ರೇಟಾಗಿ ಶೇಂಗಾ ಬೀಜನ ಹುರಿದ್ಬಿಟ್ಟು ಪಲ್ಯದ ಪುಡಿ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಇದು ಬೆಂದ ನಂತರ ಒಂದು ಸ್ವಲ್ಪ ಅರ್ಧ ಮುಷ್ಟಿಯಾಗಷ್ಟು ಶೇಂಗಾ ಬೀಜನ ಹಾಕ್ಕೋಬೇಕು. ಜನ ಕಡಿಮೆ ಇದ್ದರೆ 1-2 ಸ್ಪೂನ್ ಸಾಕಾಗುತ್ತೆ. ಇಲ್ಲಾಂದರೆ ಪಲ್ಯ ತುಂಬಾ ದಪ್ಪ ಆಗಿಬಿಡುತ್ತೆ ಶೇಂಗಾ ಹಾಕೋದ್ರಿಂದ. ಇದ್ರ ಜೊತೆಗೆ ನೀಟಾಗಿ ಫ್ರೈ ಆಗಬೇಕದು ಶೇಂಗಾನು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನೀಟಾಗಿ ಬೆಂದ ನಂತರ ಕಾಯಿ ಹಾಗೆಯೇ ಅರಿಶಿನದ ಪುಡಿ, 2 ಸ್ಪೂನ್ ಖಾರದ ಪುಡಿ ಹಾಗೆ ಹುಣಸೆ ಹಣ್ಣನ್ನು ಹಾಕಿ ಮಿಕ್ಸಿ ಮಾಡಿ ಇಟ್ಕೋಬೇಕು. ಇದನ್ನ ಮಿಕ್ಸಿ ಮಾಡಿಬಿಟ್ಟು ಪಲ್ಯದ ಪುಡಿಗೆ ಸೇರಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀವಿ.
ಹಾಗೆ ಇನ್ನೊಂದು ಟೈಪು ವೆರೈಟಿ ಯಾವುದಾದ್ರು ಬೇಕಾಗುತ್ತಲ್ಲ, ಅದಕ್ಕಾಗಿ ನಾನಿಲ್ಲಿ ಸಾಸಿವೆಯನ್ನು ಮಾಡೋಣ ಅಂತ ಹೇಳಿ ಕುಂಬಳಕಾಯಿನ ಹೆಚ್ಕೊತಾ ಇದ್ದೀನಿ. ಇದು ಮನೇಲಿ ಬಿಟ್ಟಿದ್ದಿತ್ತು. ಇದು ಸ್ವಲ್ಪ ಬಾಡಿದೆ, ಯಾಕಂದರೆ ತರಕಾರಿ ತುಂಬ ಇದೆಯಲ್ಲ, ಹಾಗಾಗಿ ಬಾಡಿಬಿಟ್ಟಿದೆ. ಫ್ರೆಶಲ್ಲಿದ್ದಾಗಲೇ ಮಾಡಿಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. ಸಾಸಿವೆ ಖಾರನ ಇನ್ನೊಂದು ಸಾರಿ ತಿಳಿಸ್ತೀನಿ ಯಾವ ಟೈಪಲ್ಲಿ ಮಾಡೋದು ಅಂತ ಹೇಳಿ. ಈ ಟೈಪಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಚಿಕ್ಕದಾಗಿ ಹೆಚ್ಕೋಬೇಕು, ಸಣ್ಣದಾಗಿ. ಕೋಸಂಬರಿಗೆಲ್ಲ ಹೆಚ್ಕೊತೀವಲ್ಲ ಆ ಟೈಪಲ್ಲಿ ಹೆಚ್ಕೋಬೇಕು. ಹೆಚ್ಕೊಂಡ್ಬಿಟ್ಟು ಇದಕ್ಕೂ ಕೂಡ ಒಂದು ಸ್ಪೂನ್ ಸಕ್ಕರೆ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿ ಇಟ್ಕೊತೀವಿ ಹಿಂದಿನ ದಿನವೇ. ನೋಡಿ ಫ್ರೆಂಡ್ಸ್, ಈ ಥರ ಕಲರ್ ಬರುತ್ತೆ. ಅದು ಬೆಂದ ನಂತರ ಇದಕ್ಕೆ 2 ಸ್ಪೂನು ಅಥವಾ ಬೇಕಾದಷ್ಟು ಮೊಸರು ಹಾಕೋಬೋದು. ಹಾಗೆ 1 ಲೋಟ ಹಾಲು, ಉಪ್ಪು, ಹಾಗೆ ಚಿಕ್ಕದಾಗಿ ಹೆಚ್ಕೊಂಡು ಆನಿಯನ್ನ ಹಾಕ್ಕೋಬೇಕು. ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಹಿಂದಿನ ದಿನವೇ ಖಾರ ಮಾಡಿ ಇಟ್ಕೊತೀವಲ್ಲ, ಅದನ್ನು ಸಹ ಸೇರಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಇಲ್ಲಿ ಸೇರಿಸ್ಕೋಬೇಕು. ಈ ಟೈಪಲ್ಲೆಲ್ಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಾಗುತ್ತೆ ರೊಟ್ಟಿಗೆ. ನನಗೆ ಮೊದಲೆಲ್ಲ ಗೊತ್ತಿರಲಿಲ್ಲ. ನಾನು ಇಲ್ಲಿ ಈ ಮನೆಗೆ ಬಂದಮೇಲೆ ಇಲ್ಲಿ ನೋಡಿಬಿಟ್ಟು ಕಲ್ತಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ರೊಟ್ಟಿಗಂತೂ. ಇದಕ್ಕೆ ಸಣ್ಣದಾಗಿ ಹೆಚ್ಕೋಬೇಕು. ಈರುಳ್ಳಿನ ಸೇರಿಸ್ಕೊಂಡ್ರಂತೂ ತುಂಬಾ ಚೆನ್ನಾಗಾಗುತ್ತೆ. ಸಾಸಿವೆ ಖಾರನ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂಥೇಳಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಅದನ್ನು ಕ್ಲಿಪ್ಪಿಂಗ್ ತಕ್ಕೊಳ್ಲಿಕ್ಕಾಗಲಿಲ್ಲ ನನಗೆ. ಹಾಗೆ ವೈಟ್ ಕೂದಲು ಆಗ್ತಾಯಿದ್ವು, ಅದಕ್ಕಾಗಿ ಮದರಂಗಿನ ಹಚ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪನ್ನು ನೀಟಾಗಿ ತಂದುಬಿಟ್ಟು ತೊಳೆದ್ಬಿಟ್ಟು, ಯಾಕಂದರೆ ಈ ಮಳೆ ಬಿದ್ದಿದೆಯಲ್ಲ, ಅದಕ್ಕಾಗಿ ಹುಳ ಬಿಡುತ್ತೆ. ಸೊಪ್ಪನ್ನು ನೀಟಾಗಿ ತಂದುಬಿಟ್ಟು ಸೋಸ್ಕೊಂಡು ತೊಳ್ಕೊಬೇಕು. ತೊಳ್ಕೊಂಡ ನಂತರ 2 ಅಥವಾ 3 ಸ್ಪೂನು ಟೀ ಪುಡಿ ಹಾಕಿ ನೀರಲ್ಲಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಆ ನೀರನ್ನು ತಕ್ಕೊಂಡು ಈ ಮದರಂಗಿ ಸೊಪ್ಪಿಗೆ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಅದು 20 ನಿಮಿಷ ಅಥವಾ 10 ನಿಮಿಷ ಬಿಟ್ಟು ನಂತರ ಹಚ್ಕೋಬೇಕು. ಅದು ಲೋಳೆ ಬಿಟ್ಕೋಬೇಕು, ನಂತರ ಹಚ್ಕೋಬೇಕು. ಈ ಥರ ಮಾಡೋದ್ರಿಂದ ವೈಟ್ ಕೂದಲು ಹೋಗುತ್ತೆ. ಹಾಗೆ ತುಂಬಾ ಶೈನಿಂಗ್ ಬರುತ್ತೆ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.